10ನೇ ತರಗತಿಯ ಪಠ್ಯಪೂರಕ ಅಧ್ಯಯನ ಜನಪದ ಒಗಟುಗಳು. ಜನಪದ ಬೆಡಗಿನ ಒಗಟುಗಳಲ್ಲಿ ಪ್ರಶ್ನೆಗೆ ಉತ್ತರಿಸುವ ಮತ್ತು ಪದ್ಯದಲ್ಲಿಯೇ ಎದುರಾಳಿಗೆ ಮತ್ತೊಂದು ಒಗಟನ್ನು ಒಡ್ಡುವ ಕ್ರಮ ವೈಶಿಷ್ಟ್ಯಪೂರ್ಣವಾದದ್ದು. ಕೊಟ್ಟಿರುವ ಉದಾಹರಣೆಗಳಿಂದ ಇದನ್ನು ಆಸ್ವಾದಿಸಬಹುದು. 1ನೇ ಒಗಟು. ಕೈಯುಂಟು ಕಾಲಿಲ್ಲ ಶಿರಹರಿದ ಮುಂಡ, ಮೈಯೊಳಗೆ ನವಗಾಯ 9 ತುಂಡ, ವಯ್ಯ ನೊಯ್ಯನೆ ಬಂದು ಹೆಗಲೇರಿಕೊಂಡ, ರಾಯರಿಗೆಲ್ಲ ತಾನೇ ಪ್ರಚಂಡ. ನೀನು ಹೇಳಿದ ಬೆಡಗು ಅಂಗಿ ಕಾಣಣ್ಣ, ನಾನಂದ ಬೆಡಗ ಹೇಳುವೆನು ಕೇಳಣ್ಣ. 2ನೇ ಒಗಟು. ನೀರಲ್ಲೇ ಹುಟ್ಟೋದು ನೀರಲ್ಲೇ ಬೆಳೆಯೋದು, ನೀರು ತಾಕಿದರೆ ಮಠಮಾಯ, ನೀರು ತಾಕಿದರೆ ಮಠಮಾಯ, ಕನ್ನಡದ ಬೆಡಗಿನ ಜಾಣೆ ತಿಳಿದೇಳೆ. ಕನ್ನಡವ ಹೇಳಲಿಕ್ಕೆ ಇನ್ನಾವ ಸೋಜಿಗವು, ಪನ್ನಂಧರನ ಶಿವಬಲ್ಲ, ಪನ್ನಂಧರನ ಶಿವಬಲ್ಲ, ತಿನ್ನುವ ಉಪ್ಪಲ್ಲವೇನು ಅರಸರೇ. ಮೂರನೇ ಒಗಟು. ಕೆಸರಲ್ಲಿ ಹುಟ್ಟೋದು ಕೆಸರಲ್ಲಿ ಬೆಳೆಯೋದು, ಅದು ಒಂದು ಗಿಡದ ಪರಿಕಾರ, ಅದು ಒಂದು ಗಿಡದ ಪರಿಕಾರ, ಎಲೆಬಾಲೆ ಬಾರೆ ನಮ್ಮರ್ಥ ಒಡೆದೇಳೆ. ನಿಮ್ಮ ಅರ್ಥವು ನಮ್ಮಿಗೆ ತಿಳಿಯಾವು, ನೀವಾಡಿದ ಮಾತು ಹುಸಿಯಲ್ಲ, ನೀವಾಡಿದ ಮಾತು ಹುಸಿಯಲ್ಲ, ಮಾ ಶಿವನೇ ತಾವರೆ ಬೇರ ಅರಸೋರು. ನಾಲ್ಕನೇ ಒಗಟು. ಬದಿನಲ್ಲಿ ಹುಟ್ಟೋದು ಬದಿನಲ್ಲಿ ಬೆಳೆಯೋದು, ಹೋಗೋರ ಮುಂಜೆರಗ ಹಿಡಿಯೋದು, ಹೋಗೋರ ಮುಂಜೆರಗ ಹಿಡಿಯೋದು, ಎಲೆಬಾಲೆ ಬಾರೆ ಇದರರ್ಥ ಒಡೆದೇಳೆ. ನಿಮ್ಮ ಅರ್ಥವು ನಮ್ಮಿಗೆ ತಿಳಿಯಾವು, ನೀವಾಡಿದ ಮಾತು ಹುಸಿಯಲ್ಲ, ನೀವಾಡಿದ ಮಾತು ಹುಸಿಯಲ್ಲ, ಮಾ ಶಿವನೇ ಉತ್ರಾಣಿ ಗಿಡ ಅರಸೋರು. 5ನೇ ಒಗಟು. ಹೊಲದಲ್ಲಿ ಹುಟ್ಟೋದು ಹೊಲದಲ್ಲಿ ಬೆಳೆಯೋದು, ಉಳುವಾನ ಕಂಡು ನಗುವುದು, ಉಳುವಾನ ಕಂಡು ನಗುವುದು, ಎಲೆಬಾಲೆ ಬಾರೆ ನಮ್ಮರ್ಥ ಒಡೆದೇಳೆ. ನಿಮ್ಮ ಅರ್ಥವು ನಮ್ಮಿಗೆ ತಿಳಿಯಾವು, ನೀವಾಡಿದ ಮಾತು ಹುಸಿಯಲ್ಲ, ನೀವಾಡಿದ ಮಾತು ಹುಸಿಯಲ್ಲ, ಮಾ ಶಿವನೇ ಗರಕೆಯ ಹುಲ್ಲ ಅರಸೋರು. 6ನೇ ಒಗಟು. ಬಗಲಲ್ಲಿ ಕಕ್ಕುವುದು ಬಾಯಲ್ಲಿ ತಿಂಬುವುದು, ನಂಗೇಳಿ ಅರ್ಥು ಈ ಹಾಡಿನ, ನಂಗೇಳಿ ಅರ್ಥು ಈ ಹಾಡಿನ, ಹೇಳ್ತೀರೆ ಕೈಗೆ ಹಲ್ಮುರಿದು ಕೊಡುವೇನು. ಕನ್ನಡದ ಹಾಡನ್ನು 12 ನಾ ಬಲ್ಲಿ, ಕನ್ನಡದ ಶಿವನ ಪದನಾವು, ಕನ್ನಡದ ಶಿವನ ಪದನಾವು, ಅಂಬಲ್ ಹಾಡು ಬೀಸು ಕಲ್ಲಲ್ದೇ ಅರ್ಥುಂಟ. ಹೀಗೆ ಒಗಟುಗಳು ಬುದ್ಧಿಗೆ ಕಸರತ್ತನ್ನು ನೀಡುತ್ತವೆ, ಆಲೋಚನಾ ಶಕ್ತಿ ಬೆಳೆಸುತ್ತವೆ, ಊಹಿಸುವ ಚಿಂತಿಸುವ ಶಕ್ತಿ ಬೆಳೆಸುತ್ತವೆ. ಒಗಟುಗಳಿಂದ ವಿಶ್ಲೇಷಿಸುವ ಗುಣ ಹೆಚ್ಚಾಗಿ ಜ್ಞಾನ ವೃದ್ಧಿಸುತ್ತದೆ.
ಮುದುಡಿದ ಮನಸ್ಸನ್ನು ಅರಳಿಸುತ್ತವೆ, ಮನರಂಜನೆ ನೀಡುತ್ತವೆ. ಹೀಗೆ ಒಗಟುಗಳಿಂದ ಶೈಕ್ಷಣಿಕವಾಗಿ ಅನೇಕ ಲಾಭವಾಗುತ್ತದೆ. ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ ಡಿ.ಎಂ. ಅಂತೇಳಿ ಶ್ರೀ ಎಲ್. ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆ ಮುಟ್ಟಗಲ್ಲೂರು ಹೊಳಲ್ಕೆರೆ ತಾಲೂಕಿನಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ. ಇಂದು 10ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಠ್ಯ ಪೂರಕ ಅಧ್ಯಯನ ಇರತಕ್ಕಂಥ ಒಂದು ಸಂಬಂಧಪಟ್ಟ ಹಾಗೆ ಒಂದು ಪದ್ಯವಾಗಿದೆ, ವಾಕ್ಯಗಳಿದ್ದಾವೆ. ಆ ವಾಕ್ಯದ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡೋಣ. ಜನಸಾಮಾನ್ಯರು ಬರೆದಿರ್ತಕ್ಕಂಥ ಪ್ರಶ್ನೆಗಳು, ಹೇಳಿರ್ತಕ್ಕಂಥ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಒಗಟಿನ ರೂಪದಲ್ಲಿ ಉತ್ತರವನ್ನು ಕೊಡಬೇಕು. ಈ ಒಗಟಿನ ವಿಶೇಷತೆ, ಈ ಒಗಟನ್ನು ಕೇಳೋದ್ರಿಂದ ನಮಗೆ ತಲೆ ಬಹಳ ಚುರುಕಾಗುತ್ತೆ. ಕೆಲವು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಆಲೋಚನೆ ಮಾಡಿ ನಾವು ಉತ್ತರವನ್ನ ಕೊಡ್ತಕ್ಕಂಥದ್ದು. ಅದೇನು ಉತ್ತರವನ್ನು ಕೊಡ್ತಾರಂದ್ರೆ ಒಗಟಿನ ರೂಪದಲ್ಲಿ, ಪದ್ಯದ ರೂಪದಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ಇಲ್ಲಿಯ ವಿಶೇಷವಾಗಿರ್ತಕ್ಕಂಥ ವಿಚಾರ. ನನ್ನ ಪದ್ಯ ಜನಪದ ಒಗಟುಗಳು. ಜನಪದ ಬೆಳಗಿನ ಒಗಟುಗಳಲ್ಲಿ ಪ್ರಶ್ನೆಗೆ ಉತ್ತರಿಸುವ ಮತ್ತು ಪದ್ಯದಲ್ಲಿಯೇ ಎದುರಾಗಿ ಮತ್ತೊಂದು ಒಗಟನ್ನು ಹುಟ್ಟುವ ಕ್ರಮ ವೈಶಿಷ್ಟ್ಯಪೂರ್ಣವಾದುದು. ಕೊಟ್ಟಿರುವ ಉದಾಹರಣೆಗಳಿಂದ ಇದನ್ನು ಆಸ್ವಾದಿಸಬಹುದಾಗಿದೆ ಅಂತ ಒಂದು ಪದ್ಯ ಭಾಗ ಇಲ್ಲಿದೆ. ಒಂದೇ ಒಗಟು. ಕೈಯುಂಟು ಕಾಲಿಲ್ಲ ಶಿರ ಹರಿದ ಮುಂದ, ಮೈಯೊಳಗೆ ನವಗಾಯ 9 ಕುಂಡ, ಒಯ್ಯನೊಯ್ಯ ಬಂದು ಎಗಲೇರಿಕೊಂಡ, ರಾಯರಾಯರಿಗೆಲ್ಲ ತಾನೇ ಪ್ರಚಂಡ. ಕೈಯಿದೆ ಕಾಲಿಲ್ಲ, ಕೈಯುಂಟು ಕಾಲಿಲ್ಲ, ಶಿರ ಅಂದ್ರೆ ತಲೆ, ತಲೆ ಇಲ್ಲ, ಶಿರ ಹರಿದ ಮುಂಡ, ಮುಂಡ ಇಷ್ಟು ಭಾಗದಲ್ಲಷ್ಟೇ ಇರ್ತಕ್ಕಂಥದ್ದು. ಮೈಯೊಳಗೆ ನವಗಾಯ 9 ಕುಂಡ. ಈ ದೇಹದಲ್ಲಿ ಅಥವಾ ಅಂಗಿ ಅಂತಕ್ಕಂಥ ಈ ದೇಹದಲ್ಲಿ ತುಂಡು ಇಲ್ಲೊಂದು ಪೀಸ್ ಇದೆ, ಇಲ್ಲೊಂದು ಪೀಸ್ ಇದೆ, ಇಲ್ಲಿ ಪೀಸ್ ಮಾಡಿದ್ದಾರೆ, ಇಲ್ಲಿ ಪೀಸ್ ಮಾಡಿದ್ದಾರೆ. ಹಾಗೆ ಮೈಯೊಳಗೆ ನವಗಾಯ 9 ತುಂಡ, 9 ತುಂಡು ಮಾಡಿದ್ದಾರೆ. ಒಯ್ಯನೊಯ್ಯ ಬಂದು ಎಳೆದುಕೊಂಡ. ನಾವೆಲ್ಲ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡೋದೇ ಇಲ್ಲ, ತಗೊಂಡು ಪಟ್ ಅಂತ ಹಾಕೊಂಡು ಹೋಗ್ಬಿಡೋದು. ರಾಯರಾಯರಿಗೆಲ್ಲ ತಾನೇ ಪ್ರಚಂಡ. ರಾಜ ಆಗಿರ್ಬೋದು, ಎಂತ ಪ್ರಧಾನಮಂತ್ರಿ ಆಗಿರ್ಬೋದು, ಅಥವಾ ರಾಷ್ಟ್ರಪತಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಇದು ಪ್ರಚಂಡವಾಗಿರ್ತಕ್ಕಂಥ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಏನು? ಕೈಯಿದೆ, ಕಾಲಿಲ್ಲ, ತಲೆ ಇಲ್ಲ, ಆದ್ರೆ ದೇಹದಲ್ಲಿ 9 ತುಂಡುಗಳಿದ್ದಾವೆ. ನಾವು ಆ ಜನ ಬೇಕು ಅಂತ ತಕ್ಷಣ ಹಾಕೊಡ್ತಾರೆ. ಅಂತದ್ದು ಅಂದ್ರೆ ಜೊತೆಗೆ ರಾಜರಾಜಗಳೆಲ್ಲ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವಸ್ತು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಎದುರಾಳಿಯ ವ್ಯಕ್ತಿ ಆ ವಾಕ್ಯ ರೂಪದಲ್ಲಿ ಅಥವಾ ಪದ್ಯ ರೂಪದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ನೀನು ಹೇಳಿದ ಬೆಳಗು ಹಂಗಿ ಕಾರಣ, ನಾನೊಂದ ಬೆಳಗಾಗಿ ಹೇಳುವುದಕ್ಕೆ ಅಣ್ಣ. ಅಣ್ಣ, ನೀನು ಹೇಳಿದ ಅಂಗಿ ನನಗೆ ಗೊತ್ತಾಯ್ತು. ಕೋಳಿದಾವೆ, ಕಾಲಿಲ್ಲ, ಶಿರ ಇಲ್ಲ, ಆಮೇಲೆ ದೇಹಗಳೆಲ್ಲ ಹೋಗಿಟ್ಟು ಗಾಯಗಳಿದ್ದಾವೆ. ಹಾಗಾಗಿ ನೀನೇನಿರ್ತಕ್ಕಂಥದ್ದು ಅಂಗಿ. ಅವನು ಉತ್ತರ ಹೇಳಿ ಮತ್ತೆ ನಾನು ಕೇಳಿದಾಗ ನೀನು ಹೇಳುತ್ತ ಅಂತ ಹೇಳಿ ಪ್ರಶ್ನೆಯನ್ನ ಹಾಕ್ತಾನೆ. ಎರಡನೇ ಒಳಗೆ ಏನಪ್ಪ ಅಂದ್ರೆ, ನೀರಲ್ಲಿ ಹುಟ್ಟೋದು ನೀರಲ್ಲೇ ಬೆಳೆಯುವುದು, ನೀರು ತಾಕಿದರೆ ಮಠಮಾಯ. ನೀರಲ್ಲಿ ಹುಟ್ಟೋದು ನೀರಲ್ಲೇ ಬೆಳೆಯೋದು, ನೀರು ತಾಕಿದರೆ ಮಠಮಾಯ. ಕನ್ನಡದ ಬೆಳಗಿನ ಜಾಣೆ ತಿಳಿಯಲಿ. ಇದು ನಾ ಹೇಳ್ತಕ್ಕಂಥದ್ದು ಒಗಟೇನಪ್ಪ ಅಂದ್ರೆ, ಅದು ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ. ಅದು ನೀರ ತಾಗಿದೆ, ಸ್ವಲ್ಪ ನೀರ ವಸ್ತು ಮೇಲೆ ಹಾಕಿದ್ರೆ ಮಠ ಮಾಯ, ತಕ್ಷಣ ಮಾಯ ಆಗಿಬಿಡುತ್ತೆ. ಅಂತ ವಸ್ತು ಯಾವುದು? ತಾಗಿದರೆ ಮಠ ಮಾಯ, ಕನ್ನಡದ ಬೆಳಗಿನ ಜಾಣೆ. ನಮ್ಮ ಕನ್ನಡದವರು ಹುಟ್ಟುತ್ತಹ ಜಾಣರಂತೆ, ಉಳ್ಕೋದ್ರೆ ಕಾಲ ಪ್ರಯೋಗಮತಿಗಳಂತೆ ಕರೀತಾರೆ. ನಾವು ಕನ್ನಡಿಗರು ಹುಟ್ಟುವಾಗ ಜಾಣ ಹುಟ್ಟುವಂತೆ, ಆ ಹುಟ್ಟಿನಂದಿರದಲ್ಲೇ
ನೂರಾರು ಈ ಕನ್ನಡ ಸಾಹಿತ್ಯಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ನಮ್ಮ ಜನಪದ ಸಾಹಿತ್ಯ ಅಂತ. ಹಾಗಾಗಿ ಅಂತರ್ಜಾಲ ನಿಮಗೆ ನೋಡೋಣ ಪಡಲ್ಲ ಅಂತೇಳಿ ಅದಕ್ಕೆ ಉತ್ತರ ಹೇಳ್ತಾರೋ, ಕನ್ನಡ ಬಾಯಿಯಲ್ಲಿಕ್ಕೆ ಇನ್ಯಾವ ಸೋಜಿದವು? ಕನ್ನಡ ಶಬ್ದ ಹೇಳೋದಕ್ಕೆ ಇನ್ನೇನು ಆಶ್ಚರ್ಯ ಇದೆ, ಸೋಜಿಗೆ ಇದೆ, ಆಶ್ಚರ್ಯ ಆಗುತ್ತೆ. ಪನ್ನಗಳನ್ನ ಶಿವಗಲ್ಲ ತಿನ್ನುವ ಉಪ್ಪಲ್ಲ ನೀನು ಅರಸಾರೆ. ಈ ಅರಸಗೆ ರಾಜ ನೀನ್ ಹೆಂಗೆ ಉಪ್ಪು, ನಾವು ತಿಂತಕ್ಕಂಥ ಉಪ್ಪಲ್ಲದಪ್ಪ ಹೇಳಿದ ಪ್ರಶ್ನೆಗೆ ಉತ್ತರ ಏನು? ನೀರಲ್ಲೇ ಹುಟ್ಟುವುದು. ನೀವೆಲ್ಲ ನೋಡಿರ್ತೀರಿ, ಈ ಸಮುದ್ರದ ಅಕ್ಕಪಕ್ಕ ಇರತಕ್ಕಂಥ ಪ್ರದೇಶಗಳಲ್ಲಿ ಗದ್ದೆಯ ತರ ಮಾಡಿರ್ತಾರೆ, ಅಲ್ಲಿಗೆ ನೀರನ್ನ ನಿಲ್ಲಿಸ್ತಾರೆ. ನೀರು ನಿಂತು ಅಲ್ಲಿ ಪೂರ್ತಿ ಒಣಗೋದ ಮೇಲೆ ಉಪ್ಪಿನ ಆಕಾರ ಬರುತ್ತೆ, ಉಪ್ಪಾಗುತ್ತೆ. ಅದು ನೀರಲ್ಲೇ ಬೆಳೆಯುತ್ತೆ, ನೀರಲ್ಲೇ ಹುಟ್ಟುತ್ತೆ. ಅಂತ ವಸ್ತುವಿಗೆ ಸ್ವಲ್ಪ ನೀರಾಕಿದ್ರೆ ಸಾಕು, ಅದು ನೀರು ಕೆಳಗೆ ಮಾಯವಾಗಿ ಹೊರಟು ಹೋಗ್ಬಿಡುತ್ತೆ. ಮಠಮಾಯ ಅಂತ ಹೇಳಿದಾಗ ಅದರ ಉತ್ತರವನ್ನ ಅವರು ಹೇಳ್ತಾರೆ. ಈ ಕಾಲದಲ್ಲಿ ನೀವು ಕೇಳ್ತಕ್ಕಂಥ ಒಳಗೆ ನನಗೇನೋ ಆಶ್ಚರ್ಯ ಆಗಬೇಕು. ನೀವು ಹೇಳಿರ್ತಕ್ಕಂಥ ವಸ್ತು ನಮ್ಮ ಪ್ರಶ್ನೆ ಉಪ್ಪಲ್ಲವೇ ಅಂತ ಕರೀತಾರೆ. ಮೂರನೇ ವರ್ಗ ಏನಪ್ಪಾ ಅಂದ್ರೆ, ಕೆಸರಲ್ಲಿ ಹುಟ್ಟುವುದು, ಕೆಸರಲ್ಲಿ ಬೆಳೆಯುವುದು. ಅದು ಒಂದು ಗಿಡದ ಪರಿಕಾರ ಇಲ್ಲ ಬಾಲೆ ನಮ್ಮಂತ ಒಳಗೆ ಕೆಸರಲ್ಲೇ ಹುಟ್ಟುತ್ತೆ, ಕೆಸರಲ್ಲೇ ಬೆಳೆಯುತ್ತೆ. ಅದು ಒಂದು ಗಿಡದ ಪರಿಕಾರ ಅಂದ್ರೆ ಆ ಗಿಡ ಒಂದು ಹೂವಿನ ಆಕಾರವನ್ನು, ಗಿಡದ ಆಕಾರವನ್ನು ಹೊಂದಿರತಕ್ಕಂಥದ್ದು. ಅದು ಯಾವುದು ಪರಿಕಾರ? ಗಿಡದ ಪರಿಕಾರ ಬಾಳೆ ನಮ್ಮಂತ ಒಳಗೆ. ಇದರ ಅರ್ಥವನ್ನು ಒಳ್ಳೆಯದು ತಿಳಿಸಿ. ಅದಕ್ಕೆ ಎದುರಾಳಿ ಉತ್ತರ ಕೊಡ್ತಾನೆ, ನಿಮ್ಮತ್ತಾವು ನಮಗೆ ತಿಳಿಯಾವು. ನೀನು ಹೇಳ್ತಕ್ಕಂಥ ಪ್ರತಿ ಉತ್ತರ ನಮ್ಗೆ ಅರ್ಥ ಆಗದೆ ಇರುತ್ತೆ. ನೀವಾಡದ ಮಾತು ಹುಸಿಯಲ್ಲ, ನೀವು ಹೇಳ್ತಕ್ಕಂಥ ಮಾತು ಹುಸಿಯಲ್ಲ, ಹುಸಿಯಲ್ಲದೆ ಸುಳ್ಳಲ್ಲ. ನೀವು ಹೇಳ್ತಕ್ಕಂಥ ಮಾತು ಸುಳ್ಳಲ್ಲ, ನಿಜ, ಹುಸಿಯಲ್ಲ. ಮಾಶನೆ ತಾವರೆ ಬೇರೆ ಅರಸೋದು. ತಾವರೆ ಬೇಡ, ತಾವರೆ ಹೂವು ನೋಡಿ. ಕೆಸರು ಇಲ್ಲಿ ಕೆರೆಗಟ್ಟೆಯಲ್ಲಿ ಕೆಸರು ತುಂಬಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆಯುತ್ತೆ. ಇಲ್ಲಿ ಕೆಸರಲ್ಲೇ ಹುಟ್ಟುವುದು. ಕೆರೆ ನೋಡಿ, ಆ ಪಾಚಕ್ಕೆ ಅದ್ರ ಮೇಲೆ ಸುಂದರವಾದ ಎಲೆಗಳು, ಎತ್ತರಿಸಿನ ಎಲೆಗಳ ಮೇಲೆ ಬಿದ್ದಿರ್ತಕ್ಕಂಥ ಆ ಕಡೆ ಈ ಕಡೆ ಒಳ್ಳಾಡ್ತಾ ಇರುತ್ತೆ. ಅದ್ರ ಮೇಲೆ ಸುಂದರವಾಗಿರ್ತಕ್ಕಂಥ ಹೂವನ್ನು ಬೆಳೆಯುತ್ತೆ. ತಾವರೆ ಹೇಳಿ ಉತ್ತರವನ್ನ ಕೊಡ್ತಾರೆ. ಮುಂದೆ ಹೋದರೆ ಮತ್ತೊಂದು ಹೋಗಿದೆ, ಬದಿನಲ್ಲಿ ಹುಟ್ಟುವುದು, ಬದಿನಲ್ಲಿ ಬೆಳೆಯುವುದು, ಹೋಗೋರ ಮುಂದೆ ಇರುವುದು. ಬದಿನಲ್ಲೇ ಹುಟ್ಟುವುದು, ಬದಿನಲ್ಲೇ ಬೆಳೆಯುವುದು, ಹೋಗೋರ ಮುಂದೆ ಇರುವುದು. ಎರೆ ಬಾರೆ ಇದರ ಅರ್ಥ ಹೊಡೆದೇ. ಈ ವರ್ಕಿನ ಅರ್ಥವನ್ನ ಹೇಳ್ತಕ್ಕಂಥ ನಾವು ನೋಡ್ತೀವಿ. ಏನರ್ಥ ಅಂದ್ರೆ, ಬದ ಗೊತ್ತಿರಬೇಕು. ಹೊರದ ನೀರು ಕುಚ್ಕೊಂಡು ಹೋಗೋರಿಗೆ ಅಥವಾ ಬೇರೆಯವರು ನಮ್ಮ ಜಮೀನಿಗೆ ಆಕ್ರಮಣ ಮಾಡಿರ್ತಾರೆ. ಸುತ್ತ ನಮ್ಮ ಸುತ್ತಮುತ್ತ ಎಲ್ಲ ಬದ ಬಿಟ್ಟಿರ್ತೀವಿ, ಏರಿ ಹಾಕಿರ್ತೀವಿ, ಅದನ್ನ ಬದ ಅಂತ ಕರಿತೀವಿ. ಬದಿನಲ್ಲಿ ಹೋಗೋದು, ಬದಿನಲ್ಲಿ ಬೆಳೆಯೋದು, ಹೋಗೋರ ಮುಂದೆ ಇಳಿಯೋದು. ಈ ಬದಿನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಸರಾಗಬಾರ್ದು. ಆ ಟೈಮಲ್ಲಿ ನಾವು ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಹಿಡಿದು ಎಳೆಯುತ್ತೆ, ಹಿಡ್ಕೊಂಡು ಹೋಗ್ಬೇಡ ಅಂತ ಹೇಳ್ತಿದಲ್ಲ. ಎಲೆ ಬಾಲೆ ಇದರ ಅರ್ಥ ಒಳಮೇಳೆ ಈ ಬಾ ಇದರ ಅರ್ಥ ನೀವು ಹೇಳುವ ಪ್ರಶ್ನೆಯನ್ನ ನೀರ್ತಕ್ಕಂಥ ನಾವು ಕಾಣ್ತೇವೆ. ಅದಕ್ಕೆ ಆ ಎದುರಾಳಿ ಉತ್ತರವನ್ನು ಕೊಡ್ತಾರೆ, ನಿಮ್ಮ ತಾವು ನಮಗೆ ತಿಳಿಯಾವು. ಎಲೆ ನೀನು ಹೇಳ್ತಕ್ಕಂಥ ಒಗಟಿನ ಅರ್ಥ ನನಗೆ ಅರ್ಥ ಆಗದೆ ಇರುತ್ತೆ. ನಿವಾಡದ ಮಾತು ಹುಸಿಯಲ್ಲ, ನೀಡಿರ್ತಕ್ಕಂಥ ಮಾತು ಸುಳ್ಳಲ್ಲ, ನಿಜ. ಮಾಶನೆ ಉತ್ತರಾಯಣಿಗೆ ಅರಸುವುದು. ಉತ್ತರಾಯಣಿಗೆ ನೀಡೋದು ಬುದ್ಧಿ ಮೇಲೆ ಬೆಳೆದಿರುತ್ತೆ, ಇಷ್ಟು ಉದ್ದ ಇರುತ್ತೆ, ಇಷ್ಟು ಚೆನ್ನಾಗಿ ಉಲ್ಟ ಮುಂದರಗಳಿರುತ್ತೆ. ಹೋದ್ರೆ ಕಾಲು ಕೈ ಬಟ್ಟೆಲ್ಲ ಹಾಸ್ಕೊಂಡು ಹಿಡಿತಾ ಇರುತ್ತೆ. ಅದನ್ನು ನಡೆಯುವುದು ಅಂತ ಎದುರಾಗಿ ಉತ್ತರವನ್ನ ಕೊಡ್ತಾರೆ. ಮತ್ತೆ ಅದು ಮತ್ತೊಂದು ಏನಪ್ಪ ಅಂದ್ರೆ, ಹೊಲದಲ್ಲಿ ಹುಟ್ಟುವುದು, ಹೊಲದಲ್ಲಿ ಬೆಳೆಯೋದು, ಹೊಲದಲ್ಲಿ ಹುಟ್ಟುವುದು, ಹೊಲದಲ್ಲಿ ಬೆಳೆಯುವುದು, ಉಡುವಾನ ಕಂಡು ನಗುವುದು, ಉಡುವಾನ ಕಂಡು ನಗುವುದು. ಬಾರೆ ನಮ್ಮ ಅರ್ಥ ಹೊಡೆದೇ. ಬಾ ಇದರ ಅರ್ಥವನ್ನು ನೀನು ಹೇಳ್ಬೋದು ನೋಡಿ. ಹೇಳ್ತಾನಂತ ಹೊಲದಲ್ಲಿ ಹುಟ್ಟುತ್ತೆ, ಹೊಲದಲ್ಲೇ ಬೆಳೆಯುತ್ತೆ ದೊಡ್ಡದಾಗಿ. ಉಡುವಾನ ಕಂಡು
ಇಲ್ಲ ಅನ್ನೋದನ್ನ ಅದು ಆ ಹುಲ್ಲು ನಗ್ತಾ ಇರ್ತದೆ. ಹುಡುಗ ಕಣ್ಣು ನಗುವಾಗ ಎಳೆ ಬಾರಿ ನಮ್ಮ ತವಳದಲ್ಲೇ ಹುಡುಗಿ ಇರೋದ್ರನ್ನ ಹೇಳಿ ನಿಮ್ಮ ಅರ್ಥವು ನಮಗೆ ತಿಳಿಯಾವು. ನೀವು ಹೇಳ್ತಕ್ಕಂಥ ಪ್ರಶ್ನೆ ಅರ್ಥ ನನಗೆ ಅರ್ಥ ಆಗದೆ ಇರುತ್ತೆ. ನೀವು ಆಡಿದ ಮಾತು ಖುಷಿಯಲ್ಲ, ನೀವು ಹೇಳ್ತಕ್ಕಂಥ ಮಾತು ಖುಷಿಯಲ್ಲ. ನಿಜ ಮಾಶಿವನೆ ಗರ್ಕೆಯ ಉದ್ದ ಆರಿಸೋರು. ನೀವು ಹೇಳ್ತಕ್ಕಂಥ ಪ್ರಶ್ನೆ ಗರ್ಕೆ ಒಂದು ಅದು ಬೆಳೀತಾ ಇರುತ್ತೆ. ಇವತ್ತು ವ್ಯಾಸ ಮಾಡಿದ್ರೆ ಸಮ ಆಗಿರುತ್ತೆ, ಹೋಗಿರುತ್ತೆ. ಮತ್ತೆ ಮಾಡಿದ್ರೆ 3 ದಿನ ಬಂದರೂ ಕೂಡ ಅದು ಸ್ವಲ್ಪ ನೀರು ಸಾಕು ಸಿಗು ಹೊಡೆದಾಗುತ್ತೆ. ಅದು ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತನ ನೋಡಿದಂತ ಬರುತ್ತೆ. ರೈತ ನೀನು ಎಷ್ಟೇ ಉಳುಮೆ ಮಾಡಿದ್ರು ಕೂಡ ನಾನು ಬೆಳೆದವರವರೆಗೆ ನೀನು ನೋಡ್ತಾ ಇರ್ತೀನಿ ಅಂತ ಹೇಳಿ. ಆಗ ಮತ್ತೊಂದಕ್ಕೆ ಪ್ರಶ್ನೆಯನ್ನು ಕೊಡ್ತಾರೆ ಅವರು. ಬಗಲಲ್ಲಿ ಕಟ್ಟುವುದು ಬಾಯಲ್ಲಿ ತಿನ್ನುವುದು, ಬಗಲಲ್ಲಿ ಕಟ್ಟುವುದು ಬಾಯಲ್ಲಿ ತಿನ್ನುವುದು, ನಂಗೇಳಿ ಹಾಕುವುದು ಈ ಹಾಡಿನ, ನಂಗೇಳಿ ಹಾಕುವುದು ಈ ಹಾಡಿನ ಹಿಡಿದಿದೆ ಕೈಗೆ ಅನ್ನುವುದು ಕೊಡುವೇನು. ಬಗಲಲ್ಲಿ ಕುಕ್ಕೋದು, ಬಗಲಲ್ಲಿ ಕುಗ್ತಾ ಇರುತ್ತೆ, ಬಾಯಲ್ಲಿ ತಿನ್ಬೋದು. ಬಾಯಿ ಆಹಾರ ಹಾಕಿದ್ರೆ ಬಗಲಲ್ಲಿ ಕತ್ತಾ ಇರುತ್ತೆ, ಕರಗಡೆ ಬಿಡ್ತಾ ಇರುತ್ತೆ. ನಂಗೆ ಹೇಳಿ ಅರ್ಥ ಈ ಹಾಡಿನೇನಂತ ಹೇಳೋಣ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನೀನು ಪ್ರಶ್ನೆ ಉತ್ತರ ಕೊಡದಿದ್ರೆ ನಿನ್ನ ಅಲ್ಲೊಂದು ಕೈ ಕೊಡ್ತೀನಿ ಅಂತೇಳಿ ತಮಾಷೆಯಾಗಿ ಹೊಟ್ಟೆನ ಉತ್ತರ ಪ್ರಶ್ನೆಯನ್ನ ಕೇಳ್ತಾರೆ. ಕನ್ನಡದ ಹಾಡನ್ನ ಅನ್ನವಿಡಾಗಲಿ ನನ್ನ ಕನ್ನಡ ಭಾಷೆಯ ಸುಂದರವಾದ ಭಾಷೆಯ ಈ ನಾಡಿನ ಈ ಪ್ರಶ್ನೆಯನ್ನು ಕೇಳಿದಾಗ ನಾನು ಬಹಳ ಸುಖವಾಗಿ ಖುಷಿಯಾಗಿ ಸಂತೋಷದಿಂದ ಉತ್ತರವನ್ನು ಕೊಡ್ತೇನೆ. ಕನ್ನಡದ ಶಿವನ ಪದ ನಾವು ಅಂಬಲಾಡು ಬಿಸಿಲು ಕಲ್ಲಲ್ಲದೆ ಅರ್ಥುಂಟ. ನೀನು ಹೇಳಿದ ಪ್ರಶ್ನೆ ಕೂಡ ಬೀಸೋ ಕಲ್ಲು ನೆನಪಾಡ್ಬೇಡಿ. ಮತ್ತೆಲ್ಲ ಈಗಂತೂ ಇಲ್ಲಿದ್ದಾವೆ, ಇಲ್ಲದಾವೆ, 8 ಜನ ಇದ್ದಾವೆ, ಹೋಗ್ತೀರಿ ಮಾಡ್ಕೊಂಡು ಬರ್ತೀರಿ, ಸುಖವಾಗಿ ಊಟ ಮಾಡ್ತೀರಿ. ಆದ್ರೆ ಮೊದಲು ಆ ತರ ಇರಲಿಲ್ಲ. ಬೆಳಿಗ್ಗೆ ಎದ್ದು ತಾಯಿಯಾದವರು ಅದಕ್ಕೆ ರಾಗಿ ಒಳವನ್ನು ಹಾಕಿ ಬೆಳಿಗ್ಗೆ ಚೆನ್ನಾಗಿ ಬೀಸ್ತಾ ಇದ್ರು. ಬೀಸಿದ ಮೇಲೆ ಅದರಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ತಿನ್ಬೇಕಾಗಿತ್ತು. ಭತ್ತನೂ ಅಷ್ಟೇ, ರೈಸ್ ಮಿಲ್ದಾವೆ, ರೈಸ್ ಮಿಲ್ ಹೋಗ್ತೀವಿ, ಆಕ್ಸ್ ಮಾಡ್ತೀವಿ. ಅದನ್ನ ಬೆಳಿಗ್ಗೆ ಒಣಕೆ ಎಲ್ಲ ಮನೆಗೆ ಒಣಕೆ ಕಲ್ಲು ಒಣಕೆ ಇರುತ್ತೆ, ಚೆನ್ನಾಗಿ ಕುಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅದು ಬಗಲನ್ನೇ ಕಲ್ತ್ಕೊಂಡು ಬಾಯಿ ತಿನ್ನುತ್ತೆ, ಬಾಗಿಲ ಸುತ್ತ ಅದನ್ನ ತಿರುವಾಗ್ತಾರೆ, ಕೈಗಳ ಪಕ್ಕಕ್ಕೆ ಬಿಡಿಸ್ತಾ ಇರುತ್ತೆ ಅಂತ ಉತ್ತರವನ್ನ ಅವರು ಹೇಳ್ತಾರೆ. ಇಷ್ಟು 6 ವರ್ಗಕ್ಕೆ ಇದಾವೆ. 6 ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತಮ ಕೂಡ ಇದ್ದಾವೆ. ಅವು ನೀಟಾಗಿ ಒಗ್ಗಟ್ಟು ಪ್ರಶ್ನೆ ಕೇಳುವಾಗ ಅರ್ಥ ಕೇಳಲ್ಲ, ಹೊರಗಡೆ ಅಲ್ಲಿ ಕೇಳ್ತಾರೆ. ಹಾಗಾಗಿ ಇವೆಲ್ಲರೂ ಕೂಡ ನಾಳೆ ಬರುವಾಗ ಒಗ್ಗಟ್ಟು ಕಲ್ತ್ಕೊಂಡು ಬರಬೇಕು. ಇನ್ನ ಸರಿ ಒಗ್ಗಟ್ಟು ಹೇಳ್ತಾ ಹೋಗ್ತೀನಿ, ಕೇಳಿ. ಕೈಯುಂಟು ಕಾಲಿಲ್ಲ ಶಗಾರಿದ ಮುಂಡ, ಮೈಯೊಳಗೆ ನಾಗಾಯ 9 ಕುಂಡ, ಒಯ್ಯನೊಯ್ಯನೆ ಬಂದು ಎಗಲೇರಿಕೊಂಡ, ರಾಯರಿಗೆಲ್ಲ ತಾನೇ ಪ್ರಚಂಡ. ನೀನು ಹೇಳಿದ ಬೆಳಗು ಹಂಗೆ ಕಾಣಣ್ಣ, ನಾನೊಂದು ಬೆಳಗ ಹೇಳುವೆನು ಕೇಳಣ್ಣ. ನೀರಲ್ಲೇ ಹುಟ್ಟೋದು ನೀರಲ್ಲೇ ಬೆಳೆಯೋದು, ನೀರು ತಾಕಿದರೆ ಮಠಮಾಯ, ನೀರು ತಾಕಿದರೆ ಮಠಮಾಯ. ಕನ್ನಡದ ಬೆಳಗಿನ ಜಾಣೆ ತಿಳಿದೇಳೆ. ಕನ್ನಡವ ಹೇಳಲಿಕ್ಕೆ ಇನ್ಯಾವ ಸೋದಿಲ್ಲವೋ, ಬನ್ನದರನ್ನ ಶಿವವಲ್ಲ, ಬನ್ನದರನ್ನ ಶಿವವಲ್ಲ, ತಿನ್ನುವ ಒಪ್ಪಲ್ಲವೇನು ಅರಸರೇ. ಕೆಸರಲ್ಲಿ ಹುಟ್ಟುವುದು ಕೆಸರಲ್ಲಿ ಬೆಳೆಯುವುದು, ಅದು ಒಂದು ಗಿಡದ ಪರಿಕಾರ. ಕೆಸರಲ್ಲಿ ಹುಟ್ಟುವುದು ಕೆಸರಲ್ಲಿ ಬೆಳೆಯುವುದು, ಅದು ಒಂದು ಗಿಡದ ಪರಿಕಾರ. ಎಲೆ ಬಾರೆ ನಮ್ಮಂತ ಬೆಳೆದೇಳಿ, ನಿಮ್ಮಂತ ಅವು ನಮ್ಮಿಗೆ ತಿಳಿಯಾವು. ನೀವಾಡಿದ ಮಾತು ಖುಷಿಯಲ್ಲ, ಮಾಶವನೇ ತಾವರೆ ಬೀರ ಅರಸೋದು. ಬದಿನಲ್ಲಿ ಹುಟ್ಟುವುದು ಬದಿನಲ್ಲಿ ಬೆಳೆಯೋದು, ಹೋಗುವರ ಮುಂದೆ ಅಗ ಹಿಡಿಯೋದು, ಹೋಗುವರ ಮುಂದೆ ಅಗ ಹಿಡಿಯೋದು. ಎಲೆ ಬಾರೆ ಇದರ ಹೇಳಿ ಕೆಲಸವನ್ನ ಉತ್ತರ ಕೊಡುವುದು. ನಿಮ್ಮಂತ ಅವು ನಮ್ಮಿಗೆ ತಿಳಿಯಾವು. ನೀವಾಡಿದ ಮಾತು ಖುಷಿಯಲ್ಲ, ನೀವಾಡಿದ ಮಾತು ಖುಷಿಯಲ್ಲ, ಮಾಶವನೇ ಉತ್ರಾಣಿಗೀಡ ಅರಸೋದು. ಹೊಲದಲ್ಲಿ ಹುಟ್ಟುವುದು ಹೊಲದಲ್ಲಿ ಬೆಳೆಯುವುದು, ಉಳುವಾನ ಕಂಡು ನಗುವುದು. ಹೊಲದಲ್ಲಿ ಹುಟ್ಟುವುದು ಹೊಲದಲ್ಲಿ ಬೆಳೆಯುವುದು, ಉಳುವಾನ ಕಂಡು ನಗುವುದು. ಎಲೆ ಬಾರೆ ನಮ್ಮತ್ತ ಒಡೆದೆ, ನಿಮ್ಮತ್ತ ಅವು ನಮ್ಮಿಗೆ ತಿಳಿಯಾವು. ನೀವಾಡಿದ ಮಾತು ಖುಷಿಯಲ್ಲ, ಮಾಶವನೇ ಗರ್ಕೆಯ ಉಲ್ಲ ಅರಸೋದು.
ಬಗಲಲ್ಲಿ ಕುಕ್ಕೋದು ಬಾಯಲ್ಲಿ ತಿನ್ನುವುದು ನಂಗೇಳಿ ಅರ್ಥ ಈ ಹಾಡಿನ ನಂಗೇಳಿ ಅರ್ಥ ಈ ಹಾಡಿನ ಹೇಳಿದ್ರೆ ಕೈಗೆ ಅಲ್ಬಹುದು ಕುಳಿತು ಕಾಣದ ಹಾಡನ್ನ ಅನ್ವಯ ನಾವಲ್ಲಿ ಕಾಣದಾಶವನ ಪದನಾವು ಕಾಣದಾಶವನ ಪದನಾವು ಅಂಬಲಾಡು ವಿಸುಕಲ್ಲದೆ ಅರ್ಥ ಉಂಟ. ಇಷ್ಟು 6 ಒಟ್ಟನ್ನು ಕೊಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಅಂಕದ ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಅದಕ್ಕೆ ನೀವು ಉತ್ತರಕ್ಕೆ ರೆಡಿಯಾಗಬೇಕು ಅಂತ ಹೇಳಿದ್ರೆ ನೀವು ಮೊದಲು ನೀವು ಚೆನ್ನಾಗಿ ಓದ್ಕೋಬೇಕು, ತಿಳ್ಕೋಬೇಕು, ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಈಗ ಅಭ್ಯಾಸದ ಪ್ರಶ್ನೆಗಳ ಬಗ್ಗೆ ನೋಡ್ಕೊಳ್ಳೋಣ. ತಂಗಿ ಎಂಬ ಉತ್ತರ ಬರುವ ಬೆಳಗಿನ ಪ್ರಶ್ನೆಯನ್ನು ತಿಳಿಸಿ. ಬೆಳಗಿನ ಪ್ರಶ್ನೆಯನ್ನು ತಿಳಿಸಿ. ಪ್ರಶ್ನೆ ಅಂದ್ರೆ ನಾವು ಯಾವ ರೀತಿ ಬುಕ್ಸಲ್ಲಿ ಯಾವ ರೀತಿ ಅದೇ ರೀತಿ ಬಿಡಬೇಕು. ಹೇಗೆ ಕೈಯುಂಟು ಕಾಲಿಲ್ಲ ಶಿರ ಹರಿದ ಮುಂದ ಮೈಯೊಳಗೆ ನಲಗಾಯ 9 ತುಂಡ ಒಯ್ಯನೊಯ್ಯನೆ ಬಂದು ಎಗಲೇರಿಕೊಂಡ ರಾಯರಾಯರಿಗೆಲ್ಲ ತಾನೇ ಪ್ರಚಂಡ ಇರ್ತಕ್ಕಂಥ ಉತ್ತರವನ್ನ ನೀವು ಬರೀಬೇಕಾಗುತ್ತದೆ. ಕೈಯುಂಟು ಕಾಲಿಲ್ಲ ಶಿರ ಹರಿದ ಮುಂದ ಮೈಯೊಳಗೆ ನವಗಾಯ 9 ತುಂಡ ಒಯ್ಯನೊಯ್ಯನೆ ಬಂದು ರಾಯರಿಗೆಲ್ಲ ತಾನೇ ಮುಂದಿನವರಿಗೆ ಉತ್ತರ ಪ್ರಶ್ನೆ ತಂಗಿ ಎಂಬ ಉತ್ತರ ಬರುವ ಬೆಳಗಿನ ಪ್ರಶ್ನೆಯನ್ನು ತಿಳಿಸಿ ಅಂತ ಇದೆ. ಅದಕ್ಕೆ ಉತ್ತರವನ್ನು ತಂದು ನೀವು ಸುಲಭವಾಗಿ ಹಾಡನ್ನ ಕಲಿಸಿರೋ ಆ ರೀತಿ ಮಾಡ್ಕೊಂಡು ಲಾಘವವಾಗಿ ಹೇಳ್ಕೊಡ್ತೀವಿ, ಹಾಕಿರ್ತೀವಿ. ಅದನ್ನ ಕಲಿತು ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ಎರಡನೇ ಪ್ರಶ್ನೆ, ಉಪ್ಪಿನ ವಿಶೇಷತೆ ವರ್ಗದಲ್ಲಿ ಹೇಗೆ ವ್ಯಕ್ತವಾಗಿದೆ? ಉಪ್ಪಿನ ವಿಶೇಷತೆ ವರ್ಗದಲ್ಲಿ ಹೇಗೆ ವ್ಯಕ್ತವಾಗಿದೆ?
ನೀರು ಹಾಕಿದ್ದಾರೆ ನಮ್ಮ ಮಾಯ ಕನ್ನಡದ ಬೆಳಗಿನ ಜಾಣ ಮುಟ್ಟಿದರೆ ಮಠ ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೆಸರಿಗೂ ಕಮಲಕ್ಕೂ ಸಂಬಂಧವನ್ನು ಒಗಟು ಹೇಗೆ ವಿವರಿಸುತ್ತದೆ? ಕೆಸರಿಗೂ ಕಮಲಕ್ಕೂ ಇರುವ ಸಂಬಂಧವನ್ನು ಒಗಟು ಹೇಗೆ ವಿವರಿಸುತ್ತದೆ? ವಿವರಿಸುತ್ತದೆ. ಹೆಸರಿಗೂ ಕಮಲಕ್ಕೂ ಸಂಬಂಧ, ಯಾವ ರೀತಿ ಸಂಬಂಧ ಇದೆ ಅಂತ ನೋಡ್ರಿ. ಕೆಸರಲ್ಲೇ ಹುಟ್ಟುವುದು, ಕೆಸರಲ್ಲೇ ಬೆಳೆಯುವುದು. ಕೆಸರೇ ಹುಟ್ಟುತ್ತೆ, ಕೆಸರಲ್ಲೇ ಬೆಳೆಯುತ್ತೆ. ಅದು ಒಂದು ಗಿಡದ ಪರಿಕಾರ, ಆಕಾರವನ್ನು ಹೊಂದಿರ್ತಕ್ಕಂಥದ್ದು. ನೀರಲ್ಲೇ ಹುಟ್ಟುವುದು, ಕೆಸರಲ್ಲೇ ಹುಟ್ಟುವುದು, ಕೆಸರಲ್ಲೇ ಬೆಳೆಯುವುದು. ಕೆಸರಲ್ಲಿ ಹುಟ್ಟುವುದು, ಕೆಸರಲ್ಲಿ ಬೆಳೆಯುವುದು. ಕೆಸರಲ್ಲಿ ಹುಟ್ಟುವುದು, ಕೆಸರಲ್ಲಿ ಬೆಳೆಯುವುದು. ಅದು ಒಂದು ಗಿಡದ ಪರಿಕಾರ ಅಂತೇಳಿ ಉತ್ತರವನ್ನ ಅದು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಹೊಲದಲ್ಲಿ ಹುಟ್ಟಿದ ಉತ್ತರವನ್ನೇ ನಾವು ಬಲಿಕೆ ಕೊಡುವ ತೊಂದರೆಯನ್ನು ಒಗಟುಗಳು ಹೇಗೆ ವಿವರಿಸುತ್ತವೆ? ಇಲ್ಲಿ ಒಗಟಿನ ಮೇಲೆ ಪ್ರಶ್ನೆ ಹೇಗೆ ಕೇಳ್ತಾರೆ ಅಂದ್ರೆ, ಆ ಒಗಟನ್ನೇ ಬರೀಬೇಕು. ಅಂದ್ರೆ ಎಲ್ಲಾ ಒಗಟನ್ನು ನಾವು ಬಳಸಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಿದೆ ಇದೆಯಲ್ವಾ, ಇದು ಕಮಲ ಅಲ್ವಾ, ಉಪ್ಪಲ್ವಾ ಅಂತ ಹೇಳ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಕಷ್ಟ ಆಗುತ್ತೆ. ನಾಲ್ಕನೇ ಪ್ರಶ್ನೆ, ಹೊಲದಲ್ಲಿ ಪ್ರಶ್ನೆ 4, ಹೊಲದಲ್ಲಿ ಹುಟ್ಟಿದ ಉತ್ತರಾಗಿ ಹಾಗೂ ಗರಿಕೆ ಕೊಡುವ ತೊಂದರೆಯನ್ನು ಒಗಟುಗಳು ಹೀಗೆ ವಿವರಿಸುತ್ತವೆ. ಫಸ್ಟ್ ಪ್ರಾಣಿಗಳು ಏನು ಬದಿನಲ್ಲೇ ಹುಟ್ಟುವುದು, ಬದಿನಲ್ಲೇ ಬೆಳೆಯುವುದು. ಬದಿನಲ್ಲಿ ಹುಟ್ಟುವುದು, ಬದಿನಲ್ಲಿ ಬೆಳೆಯುವುದು.
ಎರಡನೇದು ನೋಡಿ, ಬದಿನಲ್ಲಿ ಹೋಗುತ್ತೆ, ಬದಿನಲ್ಲಿ ಹೋಗಿರುತ್ತೆ, ಹೋಗೋರು ಬರೋದನ್ನ ಮುಂದೆ ಇಟ್ಕೊಂಡು ಎಳ್ತಾ ಇರುತ್ತೆ. ಎರಡನೇದು ಗಂತಿ. ಗಂತಿ ಮುಖ ಅಂದ್ರೆ ಹೊಲದಲ್ಲಿ ಹೋಗುವುದು, ಹೊಲದಲ್ಲೇ ಬೆಳೆಯುವುದು. ಹೊಲದಲ್ಲೇ ಬೆಳೆಯುವುದು. ಹೊಲದಲ್ಲೇ ಬೆಳೆಯುವುದು ಚೆನ್ನಾಗೆ ಬರ್ಕೊಂಡು ಕಲಿಬೇಕಲ್ಲ ಮಕ್ಕಳೇ. ಸುಲಭವಾಗಿ ಇರ್ತಕ್ಕಂಥದ್ದು. ನಾವು ಸುಲಭವಾಗಿ ಕಲಿಬೋದು. ರಾಗವಾಗಿ ಹೇಳ್ತಾ ಹೋಗ್ಬಿಟ್ರೆ ಇವು ಬಹಳ ಸುಲಭವಾಗಿ ನಮಗೆ ಮನವರಿಕೆ ಆಗ್ತವೆ. ಅನುಭವವೆಲ್ಲ ಹೇಳೋದಕ್ಕೆ ಸುಲಭ ಆಗುತ್ತೆ. ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಂಡು ಜೊತೆಗೆ ಹಳೆಗೆಲ್ಲ ಗೊತ್ತಿರ್ತಾನೆ ಎಲ್ಲ ಕೇಳಿದ್ರೆ ಇವೆಲ್ಲ ಹೇಳೋದು ಕಷ್ಟ. ಯಾಕಂದ್ರೆ ಎಲ್ಲ ಎಲ್ಲ ಮೊಬೈಲ್ ಹಾಡಕ್ಕೆ ನೋಡತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿ ಕೇಳಿ ಅಥವಾ ಬೇರೆ ಕೇಳಿ ಆ ಒಗಟುಗಳನ್ನ ಒಂದು 5 ವರ್ಷ ನಾಳೆ ಬರುವಾಗ ಸಂಗ್ರಹ ಮಾಡ್ಕೊಂಡು ನಾವು ನಿಮಗೆ ಯೋಚನೆ ಮಾಡ್ಕೊಂಡು ಯಾಕಂದ್ರೆ ಕೇಳಿ ಸಾಕು ಅದಕ್ಕೆ ಉತ್ತರವನ್ನು ಆಲೋಚನೆ ಮಾಡ್ತಾ ಇರ್ತೀವಿ. ಆವಾಗ ಏನಾಗುತ್ತೆ, ನಮಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಆಲೋಚನೆ ಮಾಡೋ ಶಕ್ತಿ ಜಾಸ್ತಿ ಆಗುತ್ತೆ, ಉತ್ತರವನ್ನು ಹುಡುಕ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಇಷ್ಟು ಇವತ್ತಿನ ಈ ಒಗಟು ಭಾಗ ಮುಗಿದ ಮಕ್ಕಳೇ. ಚೆನ್ನಾಗಿ ಓದಿ ಎಲ್ಲರಿಗೂ ಕೂಡ